ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ ಹೆಗಡೆ ಹಿಲ್ಲೂರು. ವೀಕ್ಷಕರೇ, ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಋಷಿಕುಲಂ ಅಂತಾರಾಷ್ಟ್ರೀಯ ಸಂಶೋಧನೆ ಮತ್ತು ಅಧ್ಯಯನ ಕೇಂದ್ರದಲ್ಲಿದ್ದೇವೆ. ನಿಜಕ್ಕೂ ಇದು ಅತ್ಯಂತ ಸಂತಸವನ್ನು ಉಂಟು ಮಾಡುವಂಥ ಸಂಗತಿ. ಶ್ರೀಯುತ ಡಾಕ್ಟರ್ ವಿಘ್ನೇಶ್ವರ ಭಟ್ ಅವರು ನಮ್ಮ ಸನಾತನ ಸಂಸ್ಕೃತಿ, ಅದರ ಸಂಶೋಧನೆ ಮತ್ತು ಅಧ್ಯಯನ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಪ್ರಸರಣ, ಈ ಒಂದು ಪವಿತ್ರವಾದಂತಹ ಕೆಲಸದಲ್ಲಿ ತೊಡಕೊಂಡಿದ್ದಾರೆ. ನಾವು ಅವರನ್ನು ಬರಮಾಡಿಕೊಂಡು ಈ ವಿಷಯವನ್ನು ತಿಳ್ಕೊಳ್ಳೋಣ. ಅದೆಲ್ಲಕ್ಕಿಂತ ಮೊದಲು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಡಾಕ್ಟರ್ ವಿಘ್ನೇಶ್ವರ ಭಟ್ ಅವರೇ, ನಮ್ಮ ಚಾನಲ್ಗೆ ಸ್ವಾಗತ. ವಿಘ್ನೇಶ್ವರ ಭಟ್ ಅವರೇ, ನಿಮ್ಮ ಈ ಒಂದು ಸಂಶೋಧನಾ ಒಂದು ಪ್ರಕ್ರಿಯೆ ಮತ್ತು ಅದರ ಒಂದು ಪ್ರಸರಣ ದೇಶದಲ್ಲದೆ ವಿದೇಶದಲ್ಲೂ ಸಹಿತ, ಈ ಒಂದು ಪ್ರಕ್ರಿಯೆ ಆರಂಭ ಆದದ್ದು ಹೇಗೆ, ಯಾವಾಗ? ಮೊದಲನೇದಾಗಿ ನನ್ನನ್ನು ಈ ಚಾನಲ್ಗೆ ಕರೆದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಾನು 2012ರಲ್ಲಿ ನನ್ನ ಅಧ್ಯಯನವನ್ನು ಮುಗಿಸಿ ಕಾರ್ಯಾರಂಭ ಮಾಡಬೇಕು ಅಂತ, ವೃತ್ತಿಯನ್ನು ಹುಡುಕಬೇಕು ಅಂತ ಹಲವಾರು ಕಡೆಯಲ್ಲಿ ಹೋದಾಗ ನನಗನ್ಸಿದ್ದು, ನಮ್ಮಲ್ಲೇ ಇರುವಂತಹ ಈ ಜ್ಞಾನವನ್ನು ಜನರಿಗೆ ಯಾಕೆ ನಾವು ಪ್ರಸರಿಸಬಾರ್ದು, ಯಾಕೆ ಕೊಡಬಾರ್ದು? ಎಲ್ಲೋ ಒಂದು ಇನ್ಸ್ಟಿಟ್ಯೂಷನಲ್ಲಿ ಇದ್ದು ಕೆಲಸ ಮಾಡೋಕ್ಕಿಂತ ಎಲ್ಲ ಕಡೆಯಲ್ಲಿಯೂ ಕೂಡ ಈ ಜ್ಞಾನವನ್ನು ಪ್ರಸರಿಸಬೇಕು ಅನ್ನುವಂಥ ಒಂದು ಮನೋಭಾವನೆ ಬಂತು. ಆದರೆ ಆ ಜ್ಞಾನವನ್ನು ಪ್ರಸರಿಸುವಂತಹ ಸಾಮರ್ಥ್ಯ ನಮ್ಮಲ್ಲಿರಬೇಕಲ್ಲ. ಆ ಒಂದು ಕಾರಣದಿಂದ ನಮಗೊಂದಿಷ್ಟು ಅಧ್ಯಾಪನದ ತರಬೇತಿ ಬೇಕು, ಸಂಶೋಧನೆಯ ತರಬೇತಿ ಬೇಕು. ಆ ಒಂದು ಕಾರಣದಲ್ಲಿ ಸುಮಾರು 10 ವರ್ಷಗಳ ಕಾಲ ವಿಶ್ವವಿದ್ಯಾಲಯದಲ್ಲಿ ಕಾರ್ಯವನ್ನು ಮಾಡಿದೆ. ಆ ಕಾರ್ಯವನ್ನು ಮಾಡ್ತಾ 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 ನನಗನ್ಸಿದ್ದು, ಜೀವನಕ್ಕೆ 2 ರೀತಿಯಾದಂಥ ಶಿಕ್ಷಣ ಅತಿ ಮುಖ್ಯ. ಒಂದು ಜೀವನ ಶಿಕ್ಷಣ, ಇನ್ನೊಂದು ಜೀವಿಕೆಯ ಶಿಕ್ಷಣ. ನಮ್ಮ ಎಲ್ಲ ವಿಶ್ವವಿದ್ಯಾಲಯಗಳನ್ನು ನೋಡಿದರೆ ನಮಗೆ ಜೀವಿಕೆಯ ಶಿಕ್ಷಣವನ್ನು ಬೋಧಿಸ್ತಾರೆ. 8 ತಾಸು ಅಥವಾ 8 ಗಂಟೆಗಳ ಕಾಲ ಒಂದು ಕಾರ್ಯಾಲಯದಲ್ಲಿ ಕೆಲಸ ಮಾಡಲಿಕ್ಕೆ ಯಾವೆಲ್ಲ ಜ್ಞಾನಗಳು ಬೇಕಲ್ವಾ, ಅದನ್ನೆಲ್ಲವೂ ಕೂಡ ಈ ವಿಶ್ವವಿದ್ಯಾಲಯಗಳು ನಮ್ಗೆ ಕೊಡ್ತವೆ. ಆದರೆ ಉಳಿದ 16 ಗಂಟೆಗಳ ಜೀವನ ನಮ್ದಿದೆಯಲ್ಲ, ಅದಕ್ಕೆ ಬೇಕಾಗಿರುವಂತಹ ಜ್ಞಾನ ಎಲ್ಲೂ ಸಿಗೋದಿಲ್ಲ. ಈ ಒಂದು ಕಾರಣದಲ್ಲಿ ನಮ್ಮ ಸಮಾಜದಲ್ಲಿ ಅನೇಕ ರೀತಿಯಾದಂತಹ ತೊಳಲಾಟಗಳು ಆರಂಭವಾಗಿದೆ. ವಿವಾಹ ವಿಚ್ಛೇದನ ಇರ್ಬೋದು, ಖಿನ್ನ ಮನಸ್ಥಿತಿ ಇರ್ಬೋದು, ಅದೇ ರೀತಿಯಲ್ಲಿ ಸಂಸ್ಕಾರಹೀನತೆ ಇರ್ಬೋದು. ಇವೆಲ್ಲವೂ ಕೂಡ ಜೀವನದ ಶಿಕ್ಷಣದ ಕೊರತೆಯಿಂದ ಉಂಟಾಗಿರುವಂಥದ್ದು. ಭಾರತದಲ್ಲಿ ನಮ್ಮ ತಂದೆ ತಾಯಿಗಳಿಗೆ ಕೆಲವು ಸಂಸ್ಕಾರಗಳು ಇರೋದ್ರಿಂದ ನಮ್ಮ ದೇಶದಲ್ಲಿ ಅದರ ಕೊರತೆ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ನಾವು ಮೆಕಾಲೆ ಎಜುಕೇಷನ್ ಸಿಸ್ಟಮಲ್ಲಿ ಇದ್ದರೂ ಕೂಡ ಅಲ್ಲಿರುವಂತಹ ಅಧ್ಯಾಪಕರು ಕೇವಲ ಪುಸ್ತಕದಲ್ಲಿರುವುದನ್ನು ಅಧ್ಯಾಪನ ಮಾಡದೆ ಕೆಲವೊಂದಿಷ್ಟು ಜೀವನ ಶಿಕ್ಷಣಗಳನ್ನು ಕೂಡ ಬೋಧಿಸ್ತಾರೆ. ಆ ಒಂದು ಕಾರಣದಿಂದ ನಮ್ಮಲ್ಲಿ ಈ ಒಂದು ಕೊರತೆ ಎನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಈ ಕೊರತೆಯನ್ನು ಹೋಗಲಾಡಿಸ್ಬೇಕು ಅಂತಂದರೆ ಪುನಃ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಈ ಜೀವನ ಶಿಕ್ಷಣವನ್ನು ಬೋಧಿಸುವುದು ಅನಿವಾರ್ಯ. ಇದನ್ನು ನಾನು ಮನಗಂಡು ಈ ಜೀವನ ಶಿಕ್ಷಣವನ್ನು ಕೊಡೋದು ಹೇಗೆ ಅನ್ನೋದನ್ನು ವಿಚಾರ ಮಾಡ್ತಾ ಹೋದಾಗ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಗ್ರಂಥಗಳಲ್ಲಿರುವಂತಹ ಅಗಾಧವಾದಂತಹ ಶಿಕ್ಷಣ ಪರಂಪರೆಯನ್ನು ಜನರಿಗೆ ಬೋಧಿಸಲಿಕ್ಕೆ ಆರಂಭ ಮಾಡಿತು. ಆ ಸಂದರ್ಭದಲ್ಲಿ ಭಾರತೀಯರಿಗಿಂತಲೂ ಹೆಚ್ಚಿನದಾಗಿ ವಿದೇಶಿಗರಿಗೆ ಇದರ ಆಸಕ್ತಿ ತುಂಬ ಜಾಸ್ತಿ ಇತ್ತು. ಯಾಕಂತಂದರೆ ಅಲ್ಲಿ ಜೀವನ ಕ್ರಮ ಎನ್ನುವಂಥದ್ದು ಸಂಪೂರ್ಣವಾಗಿ ವ್ಯತ್ಯಸ್ತವಾಗಿಬಿಟ್ಟಿದೆ. ಅಲ್ಲಿ ಸಂಸಾರ ಅಥವಾ ಫ್ಯಾಮಿಲಿ ಸಿಸ್ಟಮ್ ಅನ್ನುವಂಥದ್ದನ್ನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಕೊರತೆ ಇರೋದ್ರಿಂದ ಈ ಜೀವನದ ಶಿಕ್ಷಣದ ಅಗತ್ಯತೆ ಪಾಶ್ಚಾತ್ಯರಿಗೆ ಜಾಸ್ತಿ ಆಯಿತು. ಅದೆಲ್ಲಕ್ಕಿಂತ ಹೆಚ್ಚಿನದಾಗಿ ಅವರು ಭಾರತೀಯರು ಏನಾದರೂ ಜೀವನಕ್ಕೆ ಸಂಬಂಧಪಟ್ಟಿದ್ದನ್ನು ಬೋಧಿಸ್ತಾರೆ ಅಂತಂದರೆ ಅವ್ರು ತೆಗೆದುಕೊಳ್ಳಲಿಕ್ಕೆ ಯಾವಾಗಲೂ ಕೂಡ ಸಿದ್ಧರಿದ್ದಾರೆ. ಯಾಕಂತಂದರೆ ಭಾರತದ ಮೇಲೆ ಅಷ್ಟು ನಂಬಿಕೆ. ಯಾಕಂತಂದರೆ ಈ ಎಲ್ಲ ಜ್ಞಾನ ಅಗಾಧವಾಗಿ ಇರೋದು ಭಾರತದಲ್ಲಿ ಮಾತ್ರ ಎನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಆಯುರ್ವೇದ ಇರಬಹುದು, ಅದೇ ರೀತಿಯಲ್ಲಿ
ನಮ್ಮಲ್ಲಿರುವಂಥ ವೇದಾಂತ, ಯೋಗ, ಸಾಂಖ್ಯ, ನ್ಯಾಯ ಇವೆಲ್ಲವೂ ಕೂಡ ಕೇವಲ ಆಧ್ಯಾತ್ಮ ಅಲ್ಲ, ಜ್ಞಾನದ ಜೊತೆಗೆ ವಿಜ್ಞಾನವನ್ನು ಬೋಧಿಸುವಂತಹ ಅನರ್ಘ್ಯ ರತ್ನಗಳು. ಆ ಒಂದು ಕಾರಣದಿಂದ ಭಾರತೀಯರು ಯಾವುದನ್ನು ತಾತ್ವಿಕವಾಗಿ ಬೋಧಿಸಿದರೆ ಅವರು ತೆಗೆದುಕೊಳ್ಳಿಕ್ಕೆ ಸಿದ್ಧರಿದ್ದಾರೆ. ಆ ಒಂದು ಕಾರಣದಿಂದ ನಾನು ಈ ಜೀವನ ಶಿಕ್ಷಣವನ್ನು ಸಾಮಾನ್ಯವಾಗಿ 2014ರಿಂದ ಬೋಧಿಸ್ತಾ ಇರೋದು. ಅದರ ಜೊತೆಯಲ್ಲಿ ಇವಾಗ ಈ ಋಷಿಕುಲಮನ್ನು ಆರಂಭ ಮಾಡಿ ಸಾಮಾನ್ಯ 2 ವರ್ಷಗಳಿಂದ ಈ ಒಂದು ಜೀವನ ಶಿಕ್ಷಣವನ್ನು ವಿದೇಶಿಗರಿಗೂ ಮತ್ತು ಭಾರತೀಯರಿಗೂ ಕೂಡ ಬೋಧನೆಯನ್ನು ಮಾಡ್ತಾ ಇದ್ದೇನೆ ಇಲ್ಲಿ ಯಲ್ಲಾಪುರದಲ್ಲಿ. ಹೌದು. ಈ ಜೀವನ ಶಿಕ್ಷಣ ಅಂತಂದಮೇಲೆ ಅದರೊಳಗೆ ಯಾವೆಲ್ಲ ಅಂಶಗಳು ಸೇರ್ಪಡೆ ಆಗ್ತವೆ, ಅದ್ರ ಜೊತೆಗೆ ನಿಮ್ಮ ಅಧ್ಯಯನ ವಿಷಯಗಳು ಏನೇನು, ಇದು ಎರಡನ್ನು ತಿಳಿಸ್ಕೊಡಿ. ನೋಡಿ, ಒಂದು ಮೊಬೈಲನ್ನು ನಾವು ತೆಗೆದುಕೊಂಡ್ರೆ ಆ ಮೊಬೈಲ್ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಒಂದು ಚಿಕ್ಕದಾದಂಥ ಪುಸ್ತಕ ಇರುತ್ತೆ. ಆ ಪುಸ್ತಕ ಏನು ಹೇಳುತ್ತೆ ಅಂತಂದರೆ ಆ ಮೊಬೈಲನ್ನು ಹೇಗೆ ಬಳಸಬೇಕು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಅದರಲ್ಲಿರುವಂಥ ಸಿಮ್ ಕಾರ್ಡನ್ನು ಹೇಗೆ ತೆಗಿಬೇಕು, ಅದಕ್ಕೆ ಮೆಮೊರಿ ಕಾರ್ಡನ್ನು ಹೇಗೆ ಹಾಕಬೇಕು, ಇವೆಲ್ಲವನ್ನೂ ಕೂಡ ಆ ಪುಸ್ತಕದಲ್ಲಿ ಚೆನ್ನಾಗಿ ಚಿತ್ರ ರೂಪದಲ್ಲಿ ಬರೆದಿರ್ತಾರೆ. ಈ ಮಾನವ ಜನ್ಮ ಎನ್ನುವಂಥದ್ದು ಅತಿ ದೊಡ್ಡದು, ಇದು ಪುಣ್ಯದಿಂದ ಮಾತ್ರ ಸಿಗತ್ತೆ ಅಂತೆಲ್ಲ ನಾವು ಹೇಳ್ತೀವಿ. ಅದಾದ ನಂತರ ನಾವು ಹುಟ್ಟಿದ ನಂತರ ಈ ಜೀವನವನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದಕ್ಕೆ ಎಲ್ಲೂ ಪುಸ್ತಕವೇ ಇಲ್ಲ. ಆ ಒಂದು ಜೀವನೇ ಇಲ್ಲದೆ ಇರುವಂತಹ ಮೊಬೈಲನ್ನು ಹೇಗೆ ಬಳಸಬೇಕು ಅನ್ನೋದಕ್ಕೆ ಒಂದು ಪುಸ್ತಕ ಇದೆ. ಆದರೆ ಇಷ್ಟು ಪುಣ್ಯದಿಂದ ಪಡೆದಂತಹ ಈ ಒಂದು ಶರೀರವನ್ನ, ಈ ಒಂದು ಜನ್ಮವನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಪುಸ್ತಕವನ್ನು ನಾವು ಹಿಡ್ಕೊಂಡು ಬಂದಿಲ್ಲ. ಈ ಭಾರತೀಯ ಸನಾತನ ಧರ್ಮ, ಅದೇ ರೀತಿಯಲ್ಲಿ ಈ ಸನಾತನ ಧರ್ಮದಲ್ಲಿ ಕೊಟ್ಟಿರುವಂತಹ ಗ್ರಂಥಗಳು ಇದು ಜೀವನದ ಕೈಗನ್ನಡಿ. ಜೀವನವನ್ನು ಹೇಗೆ ಸಾಗಿಸಬೇಕು ಅನ್ನೋದನ್ನು ಹೇಳಿರುವಂಥ ಗ್ರಂಥಗಳು. ಬದುಕನ್ನು ಸಾರ್ಥಕಪಡಿಸಿಕೊಳ್ಳುವ ವಿಧಾನಗಳು ಏನು ಅನ್ನುವಂಥದ್ದು ಅದು ಎಲ್ಲವನ್ನೂ ಒಳಗೊಂಡಿರುತ್ತೆ. ಬೆಳಗ್ಗೆ ಏಳೋದ್ರಿಂದ ರಾತ್ರಿ ಮಲಗೋದ್ರಿಗೂ ಶಿಶುವಿನ ಅವಸ್ಥೆಯಿಂದ, ಶೈಶವಾವಸ್ಥೆಯಿಂದ ವಾರ್ಧಕಾವಸ್ಥೆಯವರೆಗೆ ಯಾವೆಲ್ಲ ಕಾರ್ಯಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಚತೂ ತಪ್ಪದೆ ಹೇಳಿರುವಂತಹ ಗ್ರಂಥಗಳೇ ಈ ಜೀವನ ಶಿಕ್ಷಣಗಳನ್ನು ಬೋಧಿಸ್ತಾ ಇರುವಂಥದ್ದು. ವೇದಗಳಿರ್ಬೋದು, ಸ್ಮೃತಿಗಳಿರ್ಬೋದು, ಪುರಾಣಗಳಿರ್ಬೋದು, ಪ್ರತಿಯೊಂದೂ ಕೂಡ ಜೀವನ ಶಿಕ್ಷಣವನ್ನು ಬೋಧಿಸ್ತಾ ಹೋಗುತ್ತೆ. ಉದಾಹರಣೆಗೆ ರಾಮಾಯಣವನ್ನು ತೆಗೆದುಕೊಂಡ್ರೆ ಒಂದು ಸಂಸಾರಿಕವಾದಂತಹ ಜೀವನದಲ್ಲಿ ತ್ಯಾಗದಿಂದ ಹೇಗೆ ಸಿದ್ಧಿಯನ್ನು ಪಡಿಬಹುದು ಅನ್ನೋದನ್ನು ರಾಮಾಯಣ ಹೇಳ್ತಾ ಹೋಗುತ್ತೆ. ಅಣ್ಣನಿಗಾಗಿ ತಮ್ಮ ತ್ಯಾಗ ಮಾಡ್ತಾನೆ, ಗಂಡನಿಗಾಗಿ ಹೆಂಡತಿ ತ್ಯಾಗ ಮಾಡ್ತಾಳೆ, ಹೆಂಡತಿಗಾಗಿ ಗಂಡ ತ್ಯಾಗ ಮಾಡ್ತಾನೆ, ಅಪ್ಪನಿಗಾಗಿ ಮಗ ತ್ಯಾಗ ಮಾಡ್ತಾನೆ. ಎಲ್ಲವೂ ಕೂಡ ತ್ಯಾಗಮಯವಾಗಿರುತ್ತೆ. ಈ ತ್ಯಾಗವನ್ನು ಹೇಗೆ ಬಳಸಬೇಕು ಎನ್ನುವಂಥದ್ದೇ ಒಂದು ಜೀವನ ಶಿಕ್ಷಣ. ಭೋಗದಿಂದ ಬದುಕುವುದಕ್ಕಿಂತ ತ್ಯಾಗದಿಂದ ಜೀವನವನ್ನು ಹೇಗೆ ಸುಮಧುರವಾಗಿ ಕಟ್ಕೊಳ್ಬಹುದು ಅನ್ನೋದನ್ನು ನಮ್ಮ ಭಾರತೀಯ ಸಂಸ್ಕೃತಿ ಎನ್ನುವಂಥದ್ದು ತಿಳಿಸ್ಕೊಟ್ಟಿದೆ. ಇದನ್ನು ನಾವು ತಿಳಿಸ್ಕೊಳ್ಳೋದು ಅತಿ ಮುಖ್ಯವಾಗಿದೆ. ಇದೇ ಜೀವನ ಶಿಕ್ಷಣ. ಅದರ ಜೊತೆಯಲ್ಲಿ ಯೋಗ ಇರಬಹುದು, ಈ ಶರೀರವನ್ನು ಹೇಗೆ ಸ್ವಸ್ಥವಾಗಿ ಇಟ್ಕೊಳ್ಬೇಕು, ಮನಸ್ಸನ್ನು ಹೇಗೆ ಸ್ವಸ್ಥವಾಗಿ ಇಟ್ಕೊಳ್ಬೇಕು, ಇವೆರಡೂ ಸ್ವಸ್ಥವಾಗಿದ್ದಾಗ ಸಮಾಜ ಹೇಗೆ ಸ್ವಸ್ಥವಾಗತ್ತೆ ಎನ್ನುವುದನ್ನೆಲ್ಲ ತಿಳಿಸ್ಕೊಡುವಂತಹ ಗ್ರಂಥಗಳೇ ಜೀವನ ಶಿಕ್ಷಣ ಗ್ರಂಥಗಳು. ಇನ್ನು ನನ್ನ ಅಧ್ಯಯನ, ಮೊದಲು ನನ್ನ ತಂದೆಯವರ ಒತ್ತಾಯಕ್ಕಾಗಿ ಸಂಸ್ಕೃತವನ್ನು ಓದಲಿಕ್ಕೆ ಆರಂಭ ಮಾಡಿದ್ದು. ಅದರಲ್ಲಿ ನನಗೆ ತುಂಬ ಇಷ್ಟ ಇದೆ ಅನ್ನುವಂಥದ್ದು ನನಗೆ ಗೊತ್ತೇ ಇಲ್ಲ ಆ ಕಾಲದಲ್ಲಿ. ಮೊದಲಿನ ದಿನಗಳಲ್ಲಿತ್ತು, ನೀವು SSLCಯಲ್ಲಿ ಏನಾದರೂ ಫೇಲ್ ಆದರೆ ಪಾಠಶಾಲೆಗೆ ಹೋಗೋದು ಅಂತ. ಅದೃಷ್ಟವೋ ದುರದೃಷ್ಟವೋ SSLCಯಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ಬರಲಿಲ್ಲ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಯಿತು. ಅದನಂತರ ಈ ಮೆಕಾಲೆ ಎಜುಕೇಷನಲ್ಲಿ ಮುಂದುವರಿಬೇಕನ್ನುವಂಥ ಆಸಕ್ತಿ ಇದ್ದರೂ ಕೂಡ ತಂದೆಯವರಿಗೆ ಇಲ್ಲ ಬೇಡ, ನೀವು ಸಂಸ್ಕೃತವನ್ನೇ ಓದಬೇಕು ಅನ್ನೋದಿತ್ತು. ಸಂಸ್ಕೃತ ಓದಿದ್ರೆ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲಾಗಿತ್ತು. ಅದನ್ನು 5 ವರ್ಷ ಹೇಳಿದ್ದಕ್ಕಾಗಿ ಆ ಶಿಕ್ಷಣಕ್ಕೆ ಹೋಗಿದ್ದು. 5 ವರ್ಷಗಳ ಕಾಲ ಶ್ರೀಮಾತಾ ಸಂಸ್ಕೃತ ಪಾಠಶಾಲೆಯಲ್ಲಿ ಉಮ್ಮಚ್ಚಿಗೆಯಲ್ಲಿ ಅಧ್ಯಯನವನ್ನು ಮಾಡಿ, ನಂತರ ಹೆಚ್ಚಿನ ಅಧ್ಯಯನವನ್ನು, ದರ್ಶನಗಳ ಅಧ್ಯಯನವನ್ನು ಮಾಡೋದಕ್ಕಾಗಿ ಮೈಸೂರಿನ ಮಹಾರಾಜ ಸಂಸ್ಕೃತ ಪಾಠಶಾಲೆಗೆ ಹೋಗಿ ಅಲ್ಲಿ 5 ವರ್ಷಗಳ ಕಾಲ ಮೀಮಾಂಸಾ ಎನ್ನುವಂತಹ ದರ್ಶನವನ್ನು ಅಧ್ಯಯನ ಮಾಡಿ, 2 ವರ್ಷಗಳ ಕಾಲ ತಿರುಪತಿಯಲ್ಲಿ ಸಾಹಿತ್ಯ ವಿಭಾಗದಲ್ಲಿ ಅಧ್ಯಯನವನ್ನು ಮಾಡಿ, ನಂತರ ಬೆಂಗಳೂರಿನ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ PhDಯನ್ನು ಮುಗಿಸಿರುವಂಥದ್ದು. ಅದರ ಜೊತೆಯಲ್ಲಿ ಶ್ರೀಯುತ ಸೀತಾರಾಮ್ ಸೋಮಯಾಜಿಯವರ ಮಾರ್ಗದರ್ಶನದಲ್ಲಿ ಆಗಮಗಳನ್ನು,
ವಿಶೇಷವಾಗಿ ವಾತುಲಾಗಮ ಇವುಗಳನ್ನು ಜೊತೆಯಲ್ಲಿ ಕೃಷ್ಣ ಯಜುರ್ವೇದ ಇತ್ಯಾದಿಗಳನ್ನು ಅಧ್ಯಯನ ಮಾಡಿ ಆಯಿತು. ಅಧ್ಯಯನಕ್ಕಿಂತ ನಮ್ಮ ಗುರುಗಳು ಹಾಕಿಕೊಟ್ಟಿರುವಂತಹ ಜೀವನ ಶಿಕ್ಷಣ, ನಮ್ಮಲ್ಲಿ ನಮ್ಮ ಗುರುಗಳು ಹೇಗೆ ಅಂತಂದರೆ ಅವರ ಜೀವನವನ್ನು ನೋಡಿದರೆ ನಾವು ಹೇಗೆ ಜೀವನವನ್ನು ಸಾಗಿಸ್ಬೇಕು ಅನ್ನೋಂಥದ್ದು ಗೊತ್ತಾಗುತ್ತೆ. ನಾವೇನೋ ಮತ್ತೆ ಪುಸ್ತಕವನ್ನು ಓದಬೇಕು ಅಂತ ಇಲ್ಲ. ಅವರ ಜೀವನವೇ ಒಂದು ಆದರ್ಶ. ಅವರು ಯಾವಾಗಲೂ ಹೇಗಂತ ಇದ್ರು ಅಂತಂದರೆ ನಮಗೆ ಓದಿಸೋದ್ರ ಜೊತೆಯಲ್ಲಿ ಪಾಠ ಮಾಡೋದು ಹೇಗೆ ಅನ್ನುವಂಥದ್ದನ್ನು ತಿಳಿಸ್ಕೊಡೋದು. ಶ್ರೀಯುತ ನಾರಾಯಣ ಅಡಿಗರು ಅನ್ನುವಂಥವರು ಮೀಮಾಂಸವನ್ನು ಬೋಧಿಸುವಂಥ ಸಂದರ್ಭದಲ್ಲಿ ರಾಮಕೃಷ್ಣ ಆಶ್ರಮದಿಂದ ಒಂದು ಯತಿವರ್ಯರು ಬರ್ತಾರೆ. ಬಂದುಬಿಟ್ಟು ನೀವು ನಮ್ಮ ಆಶ್ರಮಕ್ಕೆ ಬಂದು ಮೀಮಾಂಸವನ್ನು ಪಾಠ ಮಾಡಬೇಕು ಅಂತ ನಮ್ಮ ಗುರುಗಳಿಗೆ ಹೇಳ್ತಾರೆ. ಗುರುಗಳು ಸಾಮಾನ್ಯವಾಗಿ ಬೇರೆ ಕಡೆಗೆ ಹೋಗೋದಿಲ್ಲ. ಅವರು ಪಾಠಶಾಲೆಗೆ ಯಾರಾದರೂ ಬಂದರೆ ಅದ್ಭುತವಾಗಿ ಪಾಠ ಮಾಡ್ತಾರೆ. ಯಾವುದೇ ರೀತಿಯಾದಂತಹ ಸಮಯದ ಚೌಕಟ್ಟಿಲ್ಲದೆ ಪಾಠ ಮಾಡ್ತಾರೆ. ಎಷ್ಟೊತ್ತಿಗೆ ಬೇಕಾದರೂ ಪಾಠ ಮಾಡಲಿಕ್ಕೆ ಅವರು ಸದಾ ಸಿದ್ಧರಾಗಿರ್ತಾರೆ. ಆದರೆ ಇವರು ಬಂದಾಗ ಇಲ್ಲ, ನನಗೂ ವಯಸ್ಸು ಆಗ್ತಾ ಇದೆ, ಮತ್ತೆ ಅಲ್ಲೆಲ್ಲ ಬಂದು ಪಾಠ ಮಾಡ್ಲಿಕ್ಕೆ ಆಗೋದಿಲ್ಲ, ಬೇಕಾದರೆ ನಮ್ಮ ವಿದ್ಯಾರ್ಥಿಗಳನ್ನು ಪಾಠ ಮಾಡ್ಲಿಕ್ಕೆ ಕಳಿಸ್ತೀನಿ ಅಂತ ಹೇಳಿದರು. ಆವಾಗ ಇನ್ನೂ 2 ವರ್ಷ ನನ್ನ ದರ್ಶನಾಧ್ಯಯನ ಆರಂಭ ಆಗಿ. ಯತಿಗಳಿಗೆ ಪಾಠ ಮಾಡಬೇಕು ಅಂತಂದರೆ ನಾವು ಸಾಮಾನ್ಯವಾಗಿ 1 ಗಂಟೆ ಪಾಠ ಮಾಡಬೇಕು ಅಂದರೆ 5 ಗಂಟೆ ಓದಿ ಹೋಗಬೇಕು. ನಮ್ಮ ಗುರುಗಳಿಗೆ ಏನಾಯ್ತು ಅಂತಂದರೆ ಈ ವಿದ್ಯಾರ್ಥಿಗಳಿಗೆ ಓದುವ ಹವ್ಯಾಸವನ್ನು ಹೆಚ್ಚು ಮಾಡಬೇಕು ಅಂತಂದರೆ ಇಂತಹ ಒಂದು ಕಾರ್ಯದಲ್ಲಿ ಅವರನ್ನು ತೊಡಗಿಸ್ಬೇಕು ಅನ್ನೋದಾಗಿ ಅವರು ಯೋಚನೆಯೂ ಇರಬಹುದು. ನನ್ನ ಹತ್ರ ಹೇಳಿದ್ರು, ಬೆಳಗ್ಗೆ ನಾಳೆಯಿಂದ ಹೋಗಿ ಅಲ್ಲಿ ಪಾಠ ಮಾಡಬೇಕು ಅಂತ. ಗುರುಗಳೇ, ಯಾವ ಗ್ರಂಥ ಪಾಠ ಮಾಡಬೇಕು? ಇದೊಂದು ಗ್ರಂಥ ಇದೆ, ಅದು ಪಾಠ ಮಾಡಿ. ಗುರುಗಳೇ, ನಾನು ಅದು ಓದೇ ಇಲ್ಲ, ಇನ್ನೂ ನನಗದು ಪಾಠನೇ ಆಗಿಲ್ಲ. ಅದು ಪಾಠನೂ ಆಗೋದಿಲ್ಲ, ನೀವು ಓದೋದು ಇಲ್ಲ, ಅಲ್ಲಿ ಹೋಗಿ ಪಾಠ ಮಾಡಿ. ನೀವು ನಿಮ್ಮ ಪಾಠಕ್ಕೆ ನೀವು ಓದ್ಕೊಂಡು ಹೋಗಿ ಪಾಠ ಮಾಡಬೇಕು. ಗೊತ್ತಾಗಿಲ್ಲ ಅಂದರೆ ಬಂದು ಪ್ರಶ್ನೆ ಕೇಳಿ. ಅಲ್ಲಿ ಹೋದರೆ ಎಲ್ಲ ಯತಿವರ್ಯರು ಕೂತ್ಕೊಂಡಿರ್ತಾರೆ, ರೆಕಾರ್ಡಿಂಗ್ ಎದುರುಗಡೆ ಇಡ್ತಾರೆ, ಕೈಕಾಲು ನಡಗತ್ತೆ. ಯಾಕಂತಂದರೆ ಅವ್ರು ಎಲ್ಲ ದರ್ಶನಗಳನ್ನು ಓದ್ಕೊಂಡು ಬಂದಿರೋರು. ನಾವೊಂದು 2 ಗಂಟೆ ಅವರಿಗೆ ಪಾಠ ಮಾಡಬೇಕು ಅಂತಂದರೆ ನಾವಿಲ್ಲೊಂದು 5 ಗಂಟೆ ಸಿದ್ಧವಾಗಿ ಹೋಗಬೇಕು. ಈ ರೀತಿಯಾದಂತಹ ಗುರುಗಳ ಮಾರ್ಗದರ್ಶನದಿಂದ ಓದುವುದು, ಅಧ್ಯಾಪನ ಮಾಡುವುದು ಕೂಡ ನಮಗೆ ಅನುಕೂಲವಾಗ್ತಾ ಬಂತು. ಅದರಲ್ಲಿ ಒಂದಿಷ್ಟು ಪರಿಣಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಎಲ್ಲಕ್ಕಿಂತ ಹೆಚ್ಚಿನದಾಗಿ ನಾವೇನು ಓದಿದ್ದೀವಿ ಅನ್ನೋಕ್ಕಿಂತ ಹೆಚ್ಚಿನದಾಗಿ ನಮ್ಮ ಗುರುಗಳ ಅನುಗ್ರಹ, ಶ್ರೀಮಾತಾ ಪಾಠಶಾಲೆಯಿಂದ ಹಿಡಿದು ಮೈಸೂರಿನ ಮಹಾರಾಜ ಸಂಸ್ಕೃತ ಪಾಠಶಾಲೆಯವರಿಗೆ ಯಾವೆಲ್ಲ ಗುರುಗಳು ನಮ್ಮ ಪಾಠ ಮಾಡಿದಾರಲ್ಲ, ಅವರ ಅನುಗ್ರಹವೇ ಈ ಒಂದು ಸ್ಥಿತಿಗೆ ಕಾರಣವೇ ಹೊರತಾಗಿ ನಮ್ಮ ಪ್ರಯತ್ನ, ನಮ್ಮ ಅಧ್ಯಯನ ಇದು ಯಾವುದೂ ಕೂಡ ಎಲ್ಲೂ ಅಷ್ಟೊಂದು ಪ್ರಯೋಜನ ಬಂದಿಲ್ಲ ಅಂತ ನಾನು ಹೇಳ್ಬೋದು. ಈಗ ಇಲ್ಲಿ ಜೀವನ ಶಿಕ್ಷಣದಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ್ಯಾವ ಶಿಕ್ಷಣ ನಡೀತಾ ಇದೆ ಮತ್ತು ಎಲ್ಲೆಲ್ಲಿಯ ದೇಶದ ಪ್ರಜೆಗಳು ಬರ್ತಾ ಇದ್ದಾರೆ ಇಲ್ಲಿಗೆ? ಇವಾಗ ಸಾಮಾನ್ಯವಾಗಿ ಅಧ್ಯಯನಕ್ಕೆ ಬರುವಂಥವರು ಯೋಗಾಧ್ಯಾಪಕರಾಗಿರುತ್ತಾರೆ. ಅದರಲ್ಲಿಯೂ ಕೂಡ ಪಾಶ್ಚಾತ್ಯರು. ಅವರಲ್ಲಿ ಯೋಗವನ್ನು ಹೇಳ್ಕೊಡೋರು ಆಯಾ ದೇಶಗಳಲ್ಲಿ. ಹೌದು. ಅದೆಲ್ಲಕ್ಕಿಂತ ಹೆಚ್ಚಿನದಾಗಿ ಭಾರತೀಯ ಸಂಸ್ಕೃತಿ ಎಷ್ಟರ ಮಟ್ಟಿಗೆ ವಿದೇಶದಲ್ಲಿ ಬೆಳೀತಾ ಇದೆ ಅಂತಂದರೆ ಅದನ್ನು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ನಮ್ಗೇನನ್ಸತ್ತೆ ಅಂತಂದರೆ ಭಾರತದಲ್ಲಿ ಸನಾತನ ಧರ್ಮಕ್ಕೆ ಅಷ್ಟೊಂದು ಪುರಸ್ಕಾರ ಇಲ್ಲ, ಜನರು ಅದಕ್ಕೆ ಬೆಲೆ ಕೊಡೋದಿಲ್ಲ, ಈ ಥರ ಎಲ್ಲ ನಾವು ತಿಳ್ಕೊಳ್ತೇವೆ. ಇದೊಂದು ಗೊಡ್ಡು ಅನ್ನೋ ರೀತಿ ಕೆಲವು ಜನರು ಹೇಳ್ತಾರೆ. ಆದರೆ ನಮಗೆ ನಾವು ತಿಳ್ಕೊಳ್ಬೇಕಾಗಿರೋದು ಇನ್ನೊಂದು ಏನಂತಂದರೆ, ಯಾವಾಗಲೂ ಕೂಡ ನಮ್ಮಲ್ಲೊಂದು ಮಾತಿದೆ, ಎಂಟಿ ವೆಸಲ್ಸ್ ಮೇಕ್ಸ್ ನಾಯ್ಸ್ ಅಂತ. ಖಾಲಿ ಇದ್ದಾಗ ಖಾಲಿ ಪಾತ್ರೆಗಳು ಶಬ್ದವನ್ನು ಜಾಸ್ತಿ ಮಾಡ್ತವೆ ಅಂತ. ಈ ಸನಾತನ ಧರ್ಮ ಶಬ್ದ ಮಾಡೋದಿಲ್ಲ, ಅದು ಜೀವನದಲ್ಲಿ ಹೊಕ್ಕಿ ಅವರ ಜೀವನವನ್ನು ಹಸನುಗೊಳಿಸುತ್ತೆ. ಯಾವಾಗ ತೃಪ್ತನಾಗ್ತಾನೋ ಅವನು ಮಾತಾಡೋದಿಲ್ಲ, ಸುಮ್ಮನೆ ಇರ್ತಾನೆ, ಯಾಕಂದ್ರೆ ಅವನು ತೃಪ್ತನಾಗಿದ್ದಾನೆ. ಅದೇ ರೀತಿಯಲ್ಲಿ ಅನೇಕರು ಪಾಶ್ಚಾತ್ಯರು ಯಾರೆಲ್ಲ ತೃಪ್ತರಾಗಿದ್ದಾರಲ್ಲ, ಅವರು ಹೆಚ್ಚಿನದಾಗಿ ಮಾತನಾಡೋದಿಲ್ಲ. ಅವರ ಅಧ್ಯಯನ ಆಸಕ್ತಿ ಅನ್ನುವಂಥದ್ದು ಇನ್ನೂ ಹೆಚ್ಚಾಗ್ತಾ ಇದೆ. ಅವರು ಅಧ್ಯಯನವನ್ನು ಮಾಡ್ತಾರೆ, ಅಧ್ಯಾಪನವನ್ನು ಮಾಡ್ತಾರೆ, ಅದನ್ನು ಎಲ್ಲೂ ಕೂಡ ಅಡ್ವರ್ಟೈಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಯಾವಾಗಲೂ ಸಂಸ್ಕೃತವನ್ನು ಓದುವಂತಹ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೇನೆ, ಯಾಕಂದರೆ ತುಂಬ ಖಿನ್ನವಾಗಿರ್ತಾರೆ ಅವರು ಕೆಲವು ಸಂದರ್ಭದಲ್ಲಿ. ಯಾಕಂತಂದರೆ ನಮಗೆ ಮುಂದಿನ ಉದ್ಯೋಗ ಏನು, ಮದುವೆನೂ ಆಗೋದಿಲ್ವೋ ಏನೋ, ಈ ಥರದ್ದೆಲ್ಲ ವಿಚಾರಗಳು ಅವ್ರ ಮನಸ್ಸಲ್ಲಿ ಬರ್ತಾ ಇರುತ್ತೆ. ಮುಂದೊಂದು ದಿನ ಬರಬಹುದು ಸಂಸ್ಕೃತ ಓದಿದಾನೆ, ಅದರ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ವಿಜ್ಞಾನದ ಜ್ಞಾನ ಇದೆ, ಭಾಷಾ ಜ್ಞಾನ ಇದೆ ಅಂತಂದರೆ ಆತ ಒಂದು ಗನ್ ಮ್ಯಾನ್ ಇಟ್ಕೊಂಡು ಓಡಾಡಬೇಕಾಗತ್ತೆ.
ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಅಂತಹ ಅಧ್ಯಯನಶೀಲರನ್ನ ಜ್ಞಾನಶೀಲರನ್ನ ಪಾಶ್ಚಾತ್ಯರು ಕಿಡ್ನಾಪ್ ಮಾಡ್ಬೋದು. ಅಷ್ಟೊಂದು ಈ ಒಂದು ವಿದ್ಯೆಯನ್ನು ಓದಿದವರಿಗೆ ಬೆಲೆ ಇದೆ ವಿದೇಶದಲ್ಲಿ. ಭಾರತದಲ್ಲಿಯೂ ಕೂಡ ಆ ಬೆಲೆ ಬರ್ತಾ ಇದೆ. ಆದರೆ ನಾವು ಹೇಳುವಂಥ ವಿಷಯಗಳನ್ನು ತಾತ್ವಿಕವಾಗಿ ಹೇಳಬೇಕು. ನಾವು ಹೇಳುವುದನ್ನು ತಾತ್ವಿಕವಾಗಿ ಏನೋ ಕ್ರಿಯೇಟ್ ಮಾಡಿ ಹೇಳಬೇಕು ಅನ್ನುವಂಥದ್ದಿಲ್ಲ. ಅದು ತಾತ್ವಿಕವಾಗಿಯೇ ಇದೆ. ಪ್ರತಿಯೊಂದೂ ಕೂಡ ವಿಜ್ಞಾನ, ಜ್ಞಾನ ಮತ್ತು ಆಧ್ಯಾತ್ಮದ ತಳಹದಿಯಲ್ಲಿಯೇ ನಮ್ಮ ಋಷಿಮುನಿಗಳು ಅದನ್ನು ಕಟ್ಟಿಕೊಟ್ಟಿದ್ದಾರೆ. ಆ ಒಂದು ಕಾರಣದಿಂದ ನಮ್ಮಲ್ಲಿ ಇರುವಂತಹ ವಿಷಯಗಳನ್ನು ಅಧ್ಯಯನ ಮಾಡಲಿಕ್ಕೆ ಇದುವರೆಗೆ ಸಾಮಾನ್ಯವಾಗಿ ಒಂದು 60 ದೇಶಗಳಿಂದ ಜನರು ಬರ್ತಾರೆ. ಅದರಲ್ಲಿ ಹೆಚ್ಚಿನವರು ಯೋಗಾಧ್ಯಾಪಕರಾಗಿರ್ತಾರೆ. ಅದಲ್ಲದೆ ಕೆಲವು ವೈದ್ಯರೂ ಕೂಡ ಇದ್ದಾರೆ. ಯಾಕಂತಂದರೆ ಇತ್ತೀಚಿನ ದಿನದಲ್ಲಿ ನಾನು 2 ಚಾಲೆಂಜಿಂಗ್ ಆಗಿರುವಂತಹ ಕೇಸ್ಗಳು ನಮ್ಮ ಒಂದು ಭಾರತೀಯ ಸಂಸ್ಕೃತಿಯ ಅನುಷ್ಠಾನದಿಂದ ಆ ಕೇಸಿಗೆ ಏನು ಸಿಕ್ಕಿದೆ ಅಂತಂದರೆ ಪರಿಹಾರ ಸಿಕ್ಕಿದೆ. ಉದಾಹರಣೆ ಹೇಳಬೇಕಂತಂದರೆ ಇತ್ತೀಚೆಗೆ ಸುಮಾರು 17 ವರ್ಷಗಳ ಕಾಲದಿಂದ ಮಕ್ಕಳಿಲ್ಲ. ಅವಳು ಜಪಾನಿನ ಒಂದು ಮಹಿಳೆ. ಅವರು ಇರೋದು ಸ್ಪೇನಲ್ಲಿ. ಅವರು ಎಲ್ಲ ರೀತಿಯಾದಂತಹ ಏನಂತಂದರೆ ವೈದ್ಯಕೀಯವಾದಂಥ ಪರೀಕ್ಷೆಯನ್ನು ಮಾಡಿದ್ದಾರೆ, ಔಷಧೋಪಚಾರಗಳನ್ನು ಮಾಡಿದ್ದಾರೆ. ಇವೆಲ್ಲವನ್ನು ಮಾಡಿದರೂ ಕೂಡ ಅವರಿಗೆ ಮಕ್ಕಳಿಲ್ಲ. ನಂತರ ಭಾರತೀಯ ಸಂಸ್ಕೃತಿಯಲ್ಲಿ 16 ಸಂಸ್ಕಾರಗಳಿದೆ. ಆ ಸಂಸ್ಕಾರಗಳಿಗೆ ಉಪಸಂಸ್ಕಾರಗಳು ಅನೇಕ ರೀತಿಯಾಗಿವೆ. ಈ ಸಂಸ್ಕಾರಗಳು ಕೇವಲ ಹೋಮದಲ್ಲಿ ಆಹುತಿ ಹಾಕೋದು ಮಾತ್ರ ಅಲ್ಲ. ಆ ಸಂಸ್ಕಾರಗಳು ಜೀವನ ಶಿಕ್ಷಣವನ್ನು ಹೇಳುತ್ತೆ. ಹೇಗೆ ಒಂದು ಮಹಿಳೆ ಇರಬೇಕು, ಅವಳು ಗರ್ಭವನ್ನು ಧರಿಸುವಂಥ ಸಾಮರ್ಥ್ಯವನ್ನು ಹೇಗೆ ವೃದ್ಧಿಪಡಿಸ್ಕೊಳ್ಬೇಕು, ಯಾವ ರೀತಿಯಾದಂಥ ಆಹಾರಗಳಿರಬೇಕು, ಯಾವ ರೀತಿಯಾದಂತಹ ಪ್ರಾಣವಾಯುವಿನ ಸೇವನೆ ಇರಬೇಕು, ಮನಸ್ಸಿನಲ್ಲಿ ಯಾವ ರೀತಿಯಾದಂತಹ ಅಕ್ಷರಗಳು ಪದಗಳು ಓಡಾಡ್ತಾ ಇರಬೇಕು, ಇವೆಲ್ಲವನ್ನೂ ಕೂಡ ಆ ಒಂದು ಗ್ರಂಥಗಳು ಹೇಳ್ತಾ ಹೋಗ್ತವೆ. ನೋಡೋಣ ಅಂತ ಅದರದ್ದೊಂದು ಸಂಶೋಧನಾ ರೀತಿಯಲ್ಲಿ ಅವರಿಗೆ ಇದನ್ನು ಅಡ್ವೈಸ್ ಮಾಡಿ ಆಯಿತು. ನಂತರ ಅವರು ಎಲ್ಲವನ್ನೂ ಕೂಡ ಒಂದಿಷ್ಟು ನಾವು ಕೊಟ್ಟಂತಹ ಮಾರ್ಗದರ್ಶನವನ್ನು ತಪ್ಪದೆ ಪಾಲಿಸಿದರು. ಅವ್ರ ಗಂಡ ಅವರಿಗೆ ಇದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಯಾಕಂತಂದರೆ ಅವರು ಲಾಯರ್. ಇವರು ಯೋಗವನ್ನು ಅಧ್ಯಯನ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಬೇರೆ ಒಂದು ದೇಶದಲ್ಲಿ ಉತ್ತಮವಾದಂಥ ಹುದ್ದೆಯಲ್ಲಿದ್ದಾರೆ. ಇವರಿಗೆ ಇದರ ಮೇಲೆ ನಂಬಿಕೆ ಇದೆ. ಇವರ ಒಂದು ಒತ್ತಾಯಕ್ಕೆ ಗಂಡನೂ ಕೂಡ ಎಲ್ಲವನ್ನೂ ಕೂಡ ಅನುಷ್ಠಾನ ಮಾಡ್ತಾ ಬರ್ತಾರೆ. ಕೊನೆಯಲ್ಲಿ ಅದಕ್ಕೆ ಒಂದು ಪರಿಹಾರವೂ ಸಿಕ್ತು. 17 ವರ್ಷಗಳಿಂದ ಎಲ್ಲ ಡಾಕ್ಟರ್ಗಳು ಹೈಲಿ ಇಂಪಾಸಿಬಲ್ ಅಂತ ಬರೆದಿರುವಂತಹ ಒಂದು ಕೇಸಿಗೆ ನಮ್ಮ ಸಂಸ್ಕೃತಿಯ ಅನುಷ್ಠಾನದಿಂದ ಪರಿಹಾರ ಸಿಗತ್ತೆ ಅಂತಂದರೆ ನಮ್ಮ ಋಷಿಮುನಿಗಳ ಒಂದು ತತ್ವ ಹೇಗಿರಬಹುದು? ಇದು ಕೇವಲ ಆಧ್ಯಾತ್ಮ ಅಲ್ಲ, ಇದು ಕೇವಲ ಒಂದು ಧರ್ಮ ಅಲ್ಲ, ಇದೊಂದು ವಿಜ್ಞಾನ. ಇದು ಆಧ್ಯಾತ್ಮ ವಿಜ್ಞಾನ. ಇದೊಂದು ಸನಾತನ ವಿಜ್ಞಾನ, ಯಾವಾಗಲೂ ಕೂಡ ಬದಲಾಗದೇ ಇರುವಂಥ ವಿಜ್ಞಾನ. ಮನುಷ್ಯ ಎಲ್ಲಿವರೆಗೆ ಇರ್ತಾನೋ ಅಲ್ಲಿವರೆಗೆ ಇರುವ ವಿಜ್ಞಾನ. ಅದಕ್ಕಿಂತ ನಂತರವೂ ಕೂಡ ಇರ್ತದೆ ಈ ವಿಜ್ಞಾನ. ಕರೆಕ್ಟ್. ಯಾಕಂತಂದ್ರೆ ಮನುಷ್ಯನ ಸಂತತಿ ಈ ಜಗತ್ತಿನಿಂದ ಹೋದರೂ ಕೂಡ ಈ ವಿಜ್ಞಾನ ಎನ್ನುವಂಥ ನಾಶ ಆಗೋದಿಲ್ಲ. ಯಾಕಂತಂದ್ರೆ ಋಷಿ ಮುನಿಗಳು ಅವರ ತಪಸ್ಸಿನಿಂದ ಪಡೆದಿರೋಂಥ ವಿಜ್ಞಾನ ಇದು. ನೀವು ಯಾವ ಒಂದು ಗ್ರಂಥವನ್ನು ಬೇಕಾದರೂ ತೆಗೆದುಕೊಳ್ಳಿ. ಆಯುರ್ವೇದವನ್ನು ತೆಗೆದುಕೊಂಡ್ರೆ ಅದು ಕೇವಲವಾಗಿ ಔಷಧೋಪಚಾರದ ಬಗ್ಗೆ ಮಾತನಾಡೋದಿಲ್ಲ. ಅದು ಸದ್ವೃತ್ತದ ಬಗ್ಗೆ ಮಾತಾಡುತ್ತೆ, ನಿಮ್ಮ ಸಂಸ್ಕೃತಿಯ ಬಗ್ಗೆ ಮಾತಾಡುತ್ತೆ, ನಿಮ್ಮ ವಿಚಾರಧಾರೆಯ ಬಗ್ಗೆ ಮಾತಾಡುತ್ತೆ. ಪ್ರತಿಯೊಂದು ಗ್ರಂಥವನ್ನು ತೆಗೆದುಕೊಂಡ್ರೆ ಅದು ಕೇವಲ ಯಾವುದೋ ಒಂದು ಭಾಗವನ್ನು ಇಟ್ಕೊಂಡು ಮಾತಾಡೋದಿಲ್ಲ, ಸಮಗ್ರತೆಯನ್ನು ಹೇಳುತ್ತೆ. ಒಂದು ಮರ ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಅಂತಂದರೆ ಅದಕ್ಕೆ ಹಲವಾರು ರೀತಿಯಾದಂಥ ಬೇರುಗಳು ಬೇಕು. ಮರ ಚೆನ್ನಾಗಿ ಬೆಳೀತಾ ಇದೆ ಅಂತಂದರೆ ಅದಕ್ಕೊಂದು ಬೇರು ಅದನ್ನು ನಿಲ್ಲುವಂತೆ ಮಾಡುತ್ತೆ. ಇನ್ನುಳಿದಂಥ ಬೇರುಗಳು ಅದಕ್ಕೆ ಬೇಕಾಗಿರುವಂಥ ಆಹಾರ ನೀರುಗಳನ್ನು ಸಂಗ್ರಹಿಸ್ತವೆ. ಅದೇ ರೀತಿಯಲ್ಲಿ ಯಾವುದೇ ಒಂದು ಗ್ರಂಥವನ್ನು ತೆಗೆದುಕೊಂಡರೂ ಕೂಡ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಆಳವಾಗಿ ನಮ್ಮನ್ನು ತೊಡಗಿಸಿ ನಮ್ಮ ಯಾವ ಗುರಿಯತ್ತ ತೆಗೆದುಕೊಂಡು ಹೋಗಬೇಕೋ ಅಲ್ಲಿವರೆಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತೆ. ಆದ್ದರಿಂದ ಇದು ಕೇವಲ ಜ್ಞಾನ ಅಲ್ಲ, ಅಧ್ಯಾತ್ಮ ಅಲ್ಲ, ಇದು ಜ್ಞಾನ ವಿಜ್ಞಾನದ ಜೊತೆಗೆ ಸೇರಿದಿರುವಂತಹ ಒಂದು ಅಧ್ಯಾತ್ಮ. ಅದೆಲ್ಲವನ್ನ ನೀವು ಇಲ್ಲಿ ಈ ಎಲ್ಲ ವಿಚಾರಗಳನ್ನು ಕೂಡ ನಾವು ಪಾಠ ಮಾಡ್ತೇವೆ. ನಮ್ಮಲ್ಲಿರುವಂತಹ ಅಧ್ಯಯನ ಕ್ರಮ ಹೇಗೆ ಅಂತಂದರೆ ವಿದ್ಯಾರ್ಥಿಯನ್ನು ನೋಡಿ ಅವರಿಗೆ ಸಿಲೆಬಸ್ಸನ್ನು ಪಾಠ ಮಾಡುವಂಥದ್ದು. ನಮ್ಮಲ್ಲೊಂದು ಫಿಕ್ಸ್ಡ್ ಸಿಲೆಬಸ್ ಅಂತ ನಾವು ಯಾವಾಗಲೂ ಮಾಡಿಲ್ಲ. ಉದಾಹರಣೆಗೆ ಒಬ್ಬ ಖನಿಜ ಶಾಸ್ತ್ರವನ್ನು ಓದುವಂಥ ವ್ಯಕ್ತಿ ಬಂದಿದ್ದ.
ಬಂದಿರುವಂಥ ಸಂದರ್ಭದಲ್ಲಿ ನಾವು ಭಾರದ್ವಾಜ ವಿಮಾನಶಾಸ್ತ್ರದಲ್ಲಿರುವಂತಹ ಕೆಲವು ವಿಷಯಗಳನ್ನು ಇಟ್ಕೊಂಡು ಅಲ್ಲಿರುವಂತಹ ಲೋಹೋದ್ಧಾರ ಕ್ರಮ, ಸಸ್ಯಗಳನ್ನು ನೋಡಿ ಲೋಹಗಳನ್ನು ಹೇಗೆ ಗುರುತಿಸಬಹುದು ಅನ್ನುವಂಥದ್ದನ್ನು ಅದ್ಭುತವಾಗಿ ಹೇಳ್ತಾ ಹೋಗ್ತಾನೆ. ಒಂದು ಮಣ್ಣಿನಲ್ಲಿ ಇಲ್ಲಿ ಲೋಹ ಇದೆಯೋ ಇಲ್ಲವೋ ಎನ್ನೋದನ್ನು ಪರೀಕ್ಷೆಯನ್ನು ಮಾಡಬೇಕು ಅಂತಂದರೆ ಆತ ಹೇಳ್ತಾನೆ, ಮಣ್ಣನ್ನು ಪರೀಕ್ಷೆ ಮಾಡಬೇಕು ಅಂತ ಇಲ್ಲ, ಮಣ್ಣನ್ನು ಆಳವಾಗಿ ಅಗಿಬೇಕು ಅಂತನೂ ಇಲ್ಲ, ಅಲ್ಲಿರುವಂತಹ ಸಸ್ಯಗಳನ್ನು ನೋಡಿ. ಆ ಸಸ್ಯಗಳು ಸಾಮಾನ್ಯವಾಗಿ 50 ವರ್ಷಗಳ ಹಿಂದಿನ ಸಸ್ಯಗಳಾಗಿದ್ದರೆ, ದೊಡ್ಡ ಮರಗಳಾಗಿದ್ದರೆ, ಆ ಎಲೆಯಲ್ಲಿರುವಂತಹ ಪ್ರತಿಯೊಂದು ನರನಾಡಿಯೂ ಕೂಡ ಭೂಮಿಯಲ್ಲಿರುವಂತಹ ತತ್ವಗಳನ್ನು ಹೇಳ್ತಾ ಹೋಗುತ್ತೆ. ಸುಮಾರು 1200 ಪದರಗಳು ಭೂಮಿಯಲ್ಲಿರುತ್ತೆ. ಈ ಎಲ್ಲ ಪದರಗಳನ್ನು ಅಧ್ಯಯನ ಮಾಡಬೇಕು ಅಂತಂದರೆ ಸಸ್ಯಗಳನ್ನು ನೋಡಿದರೆ ಅವು ಹೇಳ್ತವೆ ಅಂತ ಆತ ಹೇಳ್ತಾನೆ. ಸೋಮ, ಸೌಂಡಾಲಕ, ಮೌರ್ತ್ವಿಕ ಎನ್ನುವಂಥ ವಿಭಿನ್ನವಾದಂಥ ಖನಿಜಗಳನ್ನು ಹೇಗೆ ಗುರುತಿಸಬೇಕು, ಅದನ್ನು ಹೇಗೆ ಶುದ್ಧೀಕರಿಸಬೇಕು, ಅದಾದ ನಂತರ ಅದನ್ನು ಹೇಗೆ ಬಳಸಬೇಕು ಅನ್ನೋದನ್ನ ಗ್ರಂಥಗಳಲ್ಲಿ ಹೇಳ್ತಾ ಹೋಗ್ತಾರೆ. ಇವೆಲ್ಲವೂ ಕೂಡ ನಮ್ಮ ಸಂಸ್ಕೃತದಲ್ಲಿರುವಂತಹ ಅಗಾಧವಾದಂಥ ವಿಜ್ಞಾನ. ವಿದ್ಯಾರ್ಥಿಗಳನ್ನು ನೋಡಿ ಇಲ್ಲಿ ಸಿಲೆಬಸ್ಗಳನ್ನು ನಾವು ಕ್ರಿಯೇಟ್ ಮಾಡುವಂಥದ್ದು. ಅವರಿಗೆ ಯೋಗಕ್ಕೆ ಬೇಕು ಅಂತಂದರೆ ಆಹಾರ ಇರಬಹುದು, ವಿಹಾರ ಇರಬಹುದು, ನಿದ್ದೆ ಇರಬಹುದು, ಅದೇ ರೀತಿಯಲ್ಲಿ ಅವರ ಜೀವನ ಕ್ರಮ ಇರಬಹುದು. ಇದಕ್ಕೆ ಸಂಬಂಧಪಟ್ಟಂತಹ ಜ್ಞಾನವನ್ನು ಅವರಿಗೆ ಕೊಡೋದು. ಅದೇ ರೀತಿಯಲ್ಲಿ ವೈದ್ಯರು ಬರ್ತಾರೆ ಅಂತಂದರೆ ನಮ್ಮಲ್ಲಿರುವಂತಹ ಸಂಸ್ಕಾರ ಕ್ರಮಗಳು, ಅದೇ ರೀತಿಯಲ್ಲಿ ಔಷಧೋಪಚಾರ ಕ್ರಮಗಳು, ಮಣಿ ಮಂತ್ರ ಔಷಧ ಅಂತ ಹೇಳ್ತೀವಿ. ಮಣಿ ಮಂತ್ರ ಔಷಧ ಇದು 3ರಿಂದ ಒಂದು ರೋಗದ ಗುಣವನ್ನು ಮಾಡುವಂಥ ಕ್ರಮ ಏನು, ಇವೆಲ್ಲವೂ ಕೂಡ ನಮ್ಮ ಸಂಸ್ಕೃತದಲ್ಲಿ ಇರುವಂಥದ್ದು. ಪುರಾಣಗಳನ್ನು ತೆಗೆದುಕೊಂಡ್ರೆ ಅಥವಾ ಸ್ಮೃತಿಗಳನ್ನು ತೆಗೆದುಕೊಂಡ್ರೆ ನಮಗೆ ಇದಕ್ಕೆಲ್ಲ ಸಂಬಂಧಪಟ್ಟಂತಹ ವಿಜ್ಞಾನಗಳು ಸಿಗ್ತಾ ಹೋಗುತ್ತೆ. ಇದನ್ನೇ ನಾವು ಇಲ್ಲಿ ಸಂಶೋಧನೆಯನ್ನು ಮಾಡಿ ಪಾಠವನ್ನು ಮಾಡ್ತಾ ಹೋಗುವಂಥದ್ದು. ಅವರ ಅವಧಿಗಳೇ ಹೇಗಿರ್ತವೆ? ಸಾಮಾನ್ಯ ಅಂದರೆ ಒಂದು 6 ತಿಂಗಳ ಇರ್ತಾರೋ ಅಥವಾ ಒಂದು 2 ತಿಂಗಳ ಇರ್ತಾರೋ, ಅವರ ಒಂದು ಅವಕಾಶಗಳು ಹೇಗಿರ್ತವೆ ಇಲ್ಲಿ ಅಧ್ಯಯನ ಬರಲಿಕ್ಕೆ ಅವರಿಗೆ? ನಮ್ಮಲ್ಲಿ ಹೇಗೆ ಅಂತಂದರೆ ಇಲ್ಲಿ ಬರುವಕ್ಕಿಂತ ಮುಂಚೆ ಅವರಿಗೆ ಒಂದಿಷ್ಟು ಮಾರ್ಗದರ್ಶನವನ್ನು ಮೊದಲೇ ಕೊಟ್ಟಿರ್ತೇವೆ. ಅದರ ಜೊತೆಯಲ್ಲಿ ಇಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಮೊದಲೇ ಸುಮಾರು 2-3 ವರ್ಷಗಳ ಕಾಲ ಅಂತರ್ಜಾಲದ ಮೂಲಕ, ಆನ್ಲೈನ್ ಮೂಲಕ ಅಧ್ಯಯನವನ್ನು ಪಡ್ಕೊಂಡಿರ್ತಾರೆ, ಸಾಮಾನ್ಯವಾದಂಥ ಅಧ್ಯಯನವನ್ನು. ನಂತರ ಇಲ್ಲಿ ಬಂದು ಹೆಚ್ಚಿನ ಅಧ್ಯಯನವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಸುಮಾರು ವಿದ್ಯಾರ್ಥಿಗಳು ಬಂದಾಗ ಕೆಲವೊಂದು ಸಂದರ್ಭದಲ್ಲಿ 15 ದಿನಗಳಿರ್ಬೋದು ಅಥವಾ 1 ತಿಂಗಳ ಇರ್ಬೋದು, ಕೆಲವರು 6 ತಿಂಗಳು ಕೂಡ ಇರ್ಬೋದು. ಯಾಕಂತಂದರೆ ಸಾಮಾನ್ಯವಾಗಿ ಬರುವಂಥವರು ಅವರವರದಾದಂಥ ಬೇರೆ ಉದ್ಯೋಗಗಳಲ್ಲಿ ಇರ್ತಾರೆ. ಸಂಪೂರ್ಣವಾಗಿ ಇಲ್ಲಿಯೇ ಇರುವುದು ಸ್ವಲ್ಪ ಕಷ್ಟ ಆಗತ್ತೆ. ಆ ಒಂದು ಕಾರಣದಿಂದ ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಜೀವನ ಕ್ರಮವನ್ನು ಪ್ರಾಕ್ಟಿಕಲ್ ಆಗಿ ನೋಡಬೇಕು ಅನ್ನುವಂಥ ದೃಷ್ಟಿಯಿಂದ 15 ದಿನವೋ 1 ತಿಂಗಳೋ ಇಲ್ಲಿ ಬಂದು ಅಧ್ಯಯನ ಮಾಡ್ತಾರೆ. ಉಳಿದಂಥ ಸಂದರ್ಭದಲ್ಲಿ ಆನ್ಲೈನ್ ಮೂಲಕ ಪ್ರತಿನಿತ್ಯವದಲ್ಲಿಯೂ ಕೂಡ ಅಥವಾ ವಾರದಲ್ಲಿ 2 ದಿನ ಅಧ್ಯಯನವನ್ನು ನಡೆಸ್ತಾ ಇರ್ತಾರೆ. ಇಲ್ಲಿ ಅಧ್ಯಯನ ಕ್ರಮ ಹೇಗಿರುತ್ತೆ ಅಂತಂದರೆ ಸಾಮಾನ್ಯವಾಗಿ ಬೆಳಗ್ಗೆ 4 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಅವಧಿಗಳು ನಡೆಯುತ್ತೆ. ಬೆಳಗ್ಗೆ 4ರಿಂದ ಸಂಜೆ 6 ಗಂಟೆವರೆಗೂ ಕೂಡ ಅವಧಿಗಳಿರುತ್ತೆ. ಇವೆಲ್ಲವೂ ಕೂಡ ಅನೌಪಚಾರಿಕವಾಗಿಯೇ ಇರುತ್ತೆ. ನಮ್ಮಲ್ಲಿ ಅವಧಿ ಅಂತಂದರೆ 9ರಿಂದ 10 ದರ್ಶನಗಳ ಅವಧಿ, 10ರಿಂದ 11 ಪುರಾಣಗಳ ಅವಧಿ, ಈ ಥರ ಇರೋದೇ ಇಲ್ಲ. ಅವ್ರು ಹೇಗೆ ಅಂತಂದರೆ ಪ್ರತಿ ವಿಷಯವೂ ಕೂಡ ಜಿಜ್ಞಾಸೆ ಎನ್ನುವಂತಹ ಕ್ರಮದಲ್ಲಿ ಅಧ್ಯಯನ ಆಗತ್ತೆ. ಜಿಜ್ಞಾಸೆ ಅಂತಂದರೆ ಅವರು ಒಂದಿಷ್ಟು ಗ್ರಂಥಗಳನ್ನು ಓದಿ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರಬೇಕು. ಆ ಪ್ರಶ್ನೆಗಳನ್ನೇ ಇಟ್ಕೊಂಡು ನಾವು ಅಲ್ಲಿ ವಿಚಾರಗಳನ್ನು ಮಾಡ್ತಾ ಹೋಗ್ತೇವೆ. ನಮ್ಮಲ್ಲಿ ಪ್ರಮಾಣೀನ ವಸ್ತು ಪರೀಕ್ಷಣಂ ಅಂತ ಒಂದು ಕ್ರಮ ಇದೆ. ವಿಚಾರ ಅಂತಂದ್ರೆ ಏನು ಅಂತಂದರೆ ಪ್ರಮಾಣವನ್ನು ಇಟ್ಕೊಂಡು ಅದನ್ನು ಪರೀಕ್ಷೆಯನ್ನು ಮಾಡ್ತಾ ಹೋಗ್ಬೇಕಂತ. ಆ ಥರದಾದಂತಹ ಪರೀಕ್ಷೆಯನ್ನು ಮಾಡುವಂತಹ ಕ್ರಮದಲ್ಲಿ ಇಲ್ಲಿ ಅಧ್ಯಯನ ನಡೆಯುತ್ತೆ. ಇಲ್ಲಿ ಬಂದವರಿಗೆ ನಾನು ಯಾವಾಗಲೂ ಹೇಳ್ತೇನೆ, ನೀವು ಕಥೆ ಕೇಳೋದಾದರೆ ಬರೋದೇ ಬೇಡ. ಇಲ್ಲಿ ಕೂತ್ಕೊಂಡು ಸುಮ್ಮನೆ ಭಗವದ್ಗೀತೆ ಪಾಠ ಮಾಡಿ ನಾನು ಕೇಳ್ಕೊಂಡು ಹೋಗ್ತೀನಿ ಅಂತ ಆ ಥರ ಅಲ್ಲ. ಪ್ರಶ್ನೆಯನ್ನು ಮಾಡಬೇಕು. ನಮ್ಮ ಸಂಸ್ಕೃತಿ ಇರುವುದೇ ಪ್ರಶ್ನೆಯ ತಳಹದಿಯ ಮೇಲೆ. ಭಗವದ್ಗೀತೆಯಲ್ಲಿ ಬರುತ್ತೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಜ್ಞಾನಾರ್ಜನೆಯನ್ನು ಮಾಡಬೇಕು ಅಂತಂದರೆ ಇದು 3 ಕ್ರಮವಂತೆ. ತದ್ವಿಧಿ ಪ್ರಣಿಪಾತೇನ, ಗುರುವಿನ ಕಾಲಿಗೆ ನಮಸ್ಕರಿಸಿ ಅವನಿಂದ ಜ್ಞಾನಾರ್ಜನೆಯನ್ನು ಮಾಡುವಂಥದ್ದು.
ಅಥವಾ ಗುರುವಿನಲ್ಲಿ ಪ್ರಶ್ನೆಯನ್ನು ಕೇಳಿ ಜ್ಞಾನಾರ್ಜನೆಯನ್ನು ಮಾಡುವಂಥದ್ದು, ಅಥವಾ ಗುರುವಿನ ಸೇವೆಯನ್ನು ಮಾಡಿ ಜ್ಞಾನಾರ್ಜನೆಯನ್ನು ಮಾಡುವಂಥದ್ದು. ಇದು ಕಲಿಯುಗ. ಆ ಗುರುವಿಗೆ ಇರುವಂಥ ಸಾಮರ್ಥ್ಯ ನಮ್ಮಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವರು ನಮ್ಮ ಕಾಲು ಹಿಡಿದು ಅಥವಾ ನಮ್ಮ ಸೇವೆಯನ್ನು ಮಾಡಿ ಅಧ್ಯಯನ ಮಾಡಬೇಕು ಅಂತ ನಾನು ಯಾವಾಗಲೂ ಹೇಳೋದೇ. ಅವರಿಗಿರೋದು ಒಂದೇ ಒಂದು ಮಾರ್ಗ, ಪರಿಪ್ರಶ್ನೆಯ ಸೇವೆಯ. ಮೊಸರನ್ನು ಕಡದಷ್ಟು ಬೆಣ್ಣೆ ಬರ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ವಿಷಯವನ್ನು ಮಥಿಸಬೇಕು. ಈ ಮಥನದ ಮೂಲಕ ಇಲ್ಲಿ ಅಧ್ಯಯನ ಎನ್ನುವಂಥದ್ದು ಆಗ್ತಾ ಹೋಗುತ್ತೆ. ನಮ್ಮೆಲ್ಲ ದೇವರು ನಿಮಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಈ ಪ್ರಕ್ರಿಯೆ ಇನ್ನೂ ವಿಶಾಲ ವ್ಯಾಪ್ತಿಯಲ್ಲಿ ಹರಡುವ ರೀತಿಯಲ್ಲಿ ನಿಮಗೆ ಆಶೀರ್ವಾದ ನೀಡಲಿ ಅಂತ ಹೇಳ್ತಾ ನಮ್ಮೊಂದಿಗೆ ಇಷ್ಟೊತ್ತು ಮಾತನಾಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದವನ್ನು ವಂದನೆಯನ್ನು ಅರ್ಪಿಸ್ತೇನೆ. ಧನ್ಯವಾದ.